ಸೊ ಇದು ಬಿಸ್ನೆಸ್ ಅಂದ್ರೆ ಬಿಸಿ ಲೈಫ್ ಅಂತ ಅನ್ಕೊಂಡಿದ್ದಾರೆ ಜನರು. ಅವ್ರಿಗೆ ಹ್ಮ್ ರಿಲೇಶನ್ಶಿಪ್ ಅವ್ರ ಪಾರ್ಟ್ನರ್ ಜೊತೆ ಸ್ಪೆಂಡ್ ಮಾಡೋ ಟೈಮ್ ಮತ್ತು ಬಿಸ್ನೆಸ್ ಅಲ್ಲಿ ಹ್ಮ್ ಸ್ಪೆಂಡ್ ಮಾಡೋ ಟೈಮ್ ಎಲ್ಲ ಹೋಗುತ್ತೆ ಬಿಸ್ನೆಸ್ ಮಾಡಿದ್ರೆ. ಅದ್ ನಿಜಾನಾ? ನೀವ್ ಹೇಗೆ ಹ್ಮ್ ಡಿಸಿಷನ್ ತಗೊಂತೀರಿ? ನಾನು ನಮ್ಮ ಫ್ಯಾಮಿಲಿ ಜೊತೆ ಇರ್ಬೇಕು, ನಾನ್ ಬಿಸ್ನೆಸ್ ಮಾಡ್ಬೇಕು, ಅದು ಹೇಗೆ ನೀವು ಮಾಡ್ತೀರಾ ಸರ್? ಸೆಗ್ರಿಗೇಟ್ ಹೇಗ್ ಮಾಡ್ತೀರಾ? ನೋಡಿ, ಎಲ್ಲಾ ಬಿಸ್ನೆಸ್ ಆತರ ಇರಲ್ಲ. ಆ ಒಂದು 100% ಬಿಸ್ನೆಸ್ ಅಲ್ಲಿ ಒಂದು 98% ನಿಮ್ದು ಸಿಟಿದಲ್ಲಿ ನೀವು ಬಿಸ್ನೆಸ್ ಮಾಡ್ತಾ ಇರ್ತೀರಾ. ಹ್ಮ್. ಸುಮಾರು 2% ಬಿಸ್ನೆಸ್ ಆ ಕಡೆ ಹೋಗ್ತಾರ, ಅವಾಗ ಫ್ಯಾಮಿಲಿ ಟೈಮ್ ಕೊಡಕ್ ಆಗಲ್ಲ. ಬಟ್ ನನ್ಗೂ ಫ್ಯಾಮಿಲಿ ಟೈಮ್ ಕೊಡಕ್ ಆಗಿಲ್ಲ. ಯಾಕಂದ್ರೆ 8 ವರ್ಷ ನಾನು ರೋಡಲ್ಲಿ ಮಳಿಕೊಂಡು, ನಾನು ಲಾರಿಗಳು ಪಾಸ್ ಮಾಡ್ಕೊಂಡು, ಆ ನಾನು ಡೈಲಿ ನಂದು ಕಾರಲ್ಲಿ ಮಳಿಕೊಂಡಿದ್ದು. ನಂದು ಈ ತರ ಲಕ್ಸುರಿ ಲೈಫ್ ಇರ್ಲಿಲ್ಲ ಮುಂಚೆ. ನಂದು ಕಾರಲ್ಲಿ ಮಳಿಕೊಳ್ಳೋದು, ಲಾರಿಗಳು ಪಾಸ್ ಮಾಡೋದು, ನನ್ ಜಿಗ್ನಿಗೆ ಹೊಸೂರು ತಗೊಂಡ್ ಹೋಗ್ಬೇಕು ಆಂಧ್ರದಿಂದ. ಹ್ಮ್. ಆ ತರ ಕಷ್ಟ ಇತ್ತು. ಬಟ್ ಎಲ್ಲ ಸ್ಯಾಕ್ರಿಫೈಸ್ ಮಾಡ್ದಲ್ವಾ ಒಂದ್ ಹೆಸರು ಮಾಡೋದು, ಸುಮ್ನೆ ಇಲ್ಲ. ಬಟ್ ಎಲ್ಲ ಹಿಂದ್ಗಡೆ ಸಪೋರ್ಟ್ ಇದೆ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ನೋಡಿ, ನಮ್ಮ ನಾರಾಯಣ ಮೂರ್ತಿ ಇದಾರಲ್ಲ, ಇನ್ಫೋಸಿಸ್ ಅವರು ಸಿಇಒ ಇದಾರಲ್ಲ, ಈಗ ಹ್ಮ್. ಅವರು ವೈಫ್ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ಅವರು ಇವತ್ತು ಒಳ್ಳೆ ಒಂದು ಇನ್ಫೋಸಿಸ್ ಅಂತ ಒಂದು ಕಂಪನಿ ಇಡೀ ನಮ್ದು ವರ್ಲ್ಡ್ ಅಲ್ಲಿ ಫೇಮಸ್ ಆಗೈತೆ. ಆ ತರ ಎಲ್ಲಾ ಬಿಸ್ನೆಸ್ ಅಲ್ಲಿ ನೀವು ಟ್ರೈ ಮಾಡಿ, ಲೆವೆಲ್ ಬೆಸ್ಟ್ ಟ್ರೈ ಮಾಡ್ಬೇಕು ಯಾವಾಗೂ. ಮಧ್ಯದಲ್ಲಿ ಕೈ ಕೊಡ್ಬಾರ್ದು. ಇದು ಇದು ಹೋಪ್ ಬೀಳ್ಬಾರ್ದು. ನೀವು ನಿಮ್ಮ ಹತ್ರ ಹೋಪ್ ಇರ್ಲೇಬೇಕು. ಇವ ಇಲ್ಲ ಸಕ್ಸಸ್ ಆಗೇ ಆಗ್ತೀವಿ ಅಂತ. ಸಕ್ಸಸ್ ನೀವು ಆಗೇ ಆಗ್ತೀವ. ಯಾಕಂದ್ರೆ ನಮ್ ಇಂಡಿಯಾದಲ್ಲಿ ಒಳ್ಳೆ ನಮ್ದು ಬುದ್ಧಿ ಇರೋದು, ನಾವು ಉಪಯೋಗಿಸ್ಕೊಂಡ್ ಮಾಡಿದ್ರೆ ಇವತ್ತು ಒಳ್ಳೆಲ್ಲಿ ನಂಬರ್ 1 ಆಗೇ ಆಗ್ತೀವಿ. ನಾವು ಇವತ್ತು 4th ಅಲ್ಲಿ ಇದೀವಿ, ಹೇಳಕ್ಕಾಗಲ್ಲ. ಇನ್ನೊಂದು 2 ವರ್ಷದಲ್ಲಿ ನಾವು ಫಸ್ಟ್ ಆಗ್ಬೋದು. ಆತರ. ಹ್ಮ್. ಯಾಕಂದ್ರೆ ನಾನು ನೋಡ್ತಾ ಇರ್ತೀನಲ್ಲ, ಸುಮಾರು ಒಳ್ಳೆ ಓಡಾಡಿದ್ದೀವಿ. ಬಟ್ ಎಷ್ಟು ಇಂಡಸ್ಟ್ರೀಸ್ ನಮ್ಮ ಹತ್ರ ಐತೆ, ಎಷ್ಟು ನಾವು ಹಾರ್ಡ್ ವರ್ಕಿಂಗ್. ಬರೀ ನಾವು ಇಂಡಿಯನ್ಸ್, ಬೇರೆ ಯಾರಿಲ್ಲ.